ನಮಸ್ಕಾರ. ನಿಮ್ಮ ಕನ್ನಡ ಝೋನ್ ಚಾನೆಲ್ಗೆ ಸ್ವಾಗತ. 80ಕ್ಕೆ 80 ಅಂಕಗಳನ್ನ ಕೊಡ್ತಾರಾ? 3 ಅಧಿಕಾರಿಗಳು ಚೆಕ್ ಮಾಡ್ತಾರಂತೆ. ಸಣ್ಣ ಸಣ್ಣ ತಪ್ಪುಗಳಿಗೂ ಅಂಕ ಹಿಡಿತಾರಾ? ಸ್ವಂತ ವಾಕ್ಯದಲ್ಲಿ ಬರ್ದಿದ್ದೀನಿ, ಪಾಸ್ ಮಾಡ್ತಾರಾ? MCQನ ಒಡೆದು ಹಾಕಿ ಕಡೆನಲ್ಲಿ ಮತ್ತೆ ಬರ್ದಿದ್ದೀನಿ, ಒಡೆದು ಬರೋದ್ರೆ ಅಂಕ ನೀಡ್ತಾರಾ? ನಾನು 22 ಅಂಕಗಳಿಗೆ ಬರ್ದಿದ್ದೀನಿ, ಇನ್ನೂ 2 ಅಂಕಗಳನ್ನ ನೀಡಿ ನನ್ನನ್ನು ಪಾಸ್ ಮಾಡ್ತಾರಾ? ಹೀಗೆ ಇನ್ನೂ ಕೆಲ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳಿದ ಕಾರಣದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ಮೌಲ್ಯಮಾಪನ ಮಾರ್ಚ್ 22ರಿಂದ ಪ್ರಾರಂಭವಾಗಿ ಈಗಾಗಲೇ ಭಾಗಶಃ ಮುಕ್ತಾಯ ಆಗಿದೆ. ಇನ್ನೇನು 2 ವಿಷಯಗಳ ಮೌಲ್ಯಮಾಪನ ಮುಗಿದ್ರೆ ಎಲ್ಲ ವಿಷಯಗಳ ಮೌಲ್ಯಮಾಪನ ಮುಕ್ತಾಯ. 80ಕ್ಕೆ 80 ಅಂಕಗಳನ್ನ ಕೊಡ್ತಾರಾ? ಇದು ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಇರೋ ಪ್ರಶ್ನೆ. ಮೌಲ್ಯಮಾಪಕರನ್ನ 3 ರೀತಿಯಲ್ಲಿ ವಿಭಾಗ ಮಾಡಿರ್ತಾರೆ. ಸಹಾಯಕ ಮೌಲ್ಯಮಾಪಕರು, ಇವರನ್ನ AE ಅಂತ ಕರೀತಾರೆ. ನಂತರ ಉಪಮುಖ್ಯ ಅಧೀಕ್ಷಕರು, ಇವರನ್ನ DC ಅಂತ ಕರೀತಾರೆ. ನಂತರ ಮುಖ್ಯ ಅಧೀಕ್ಷಕರು ಅಂತ ಇರ್ತಾರೆ. ಇವರು ಮೌಲ್ಯಮಾಪನ ಕೇಂದ್ರದ ಮುಖ್ಯಸ್ಥರಾಗಿರ್ತಾರೆ. ನಿಮ್ಮ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡ್ತಕ್ಕಂಥವರು ಸಹಾಯಕ ಮೌಲ್ಯಮಾಪಕರು ಅಂದ್ರೆ AEಗಳು. ಇವರಿಗೆ ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ ನೀಡಿರ್ತಾರೆ, ಅಂದ್ರೆ ಕೀ ಉತ್ತರಗಳನ್ನ ನೀಡಿರ್ತಾರೆ. ಅದರ ಆಧಾರದ ಮೇಲೆ ನಿಮ್ಮ ಉತ್ತರ ಪತ್ರಿಕೆಗಳನ್ನ ಇವರು ಮೌಲ್ಯಮಾಪನ ಮಾಡ್ತಾರೆ. AEಗಳು ಮೌಲ್ಯಮಾಪನ ಮಾಡಿ ಆದ ನಂತರ ಉಪಮುಖ್ಯ ಅಧೀಕ್ಷಕರು ಇರ್ತಾರಲ್ಲ, ಅಂದ್ರೆ DCಗಳು ಇರ್ತಾರಲ್ಲ, ಅವರು ಮತ್ತೆ ಪರಿಶೀಲನೆ ಮಾಡ್ತಾರೆ. ಸರಿಯಾಗಿ ಮೌಲ್ಯಮಾಪನ ಮಾಡಿದಾರಾ, ಎಣಿಕೆ ಸರಿ ಇದೆಯಾ, ಇವೆಲ್ಲವನ್ನ ನೋಡಿ ಆನಂತರ ಅವರು ತಮ್ಮ ಸಹಿ ಮತ್ತು DC ಕೋಡನ್ನ ಹಾಕಿದ ನಂತರ ನಿಮ್ಮ ಅಂಕಗಳನ್ನ ಕಂಪ್ಯೂಟರ್ನಲ್ಲಿ AEಗಳು ಎಂಟ್ರಿ ಮಾಡ್ತಾರೆ. AEಗಳು ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆಗೆ ಕಂಪ್ಯೂಟರ್ನಲ್ಲಿ ಎಂಟ್ರಿ ಮಾಡಾದ್ಮೇಲೆ DCಗಳು ಕೂಡ ಎಂಟ್ರಿ ಮಾಡ್ತಾರೆ. ಹಾಗಾಗಿ ಯಾವುದೇ ಅಂಕಗಳ ವ್ಯತ್ಯಾಸ ಕಂಡು ಬರಲ್ಲ. ಇನ್ನು ಔಟ್ ಆಫ್ ಔಟ್ ಅನ್ನ ಹೇಗೆ ಕೊಡ್ತಾರೆ ಅಂತಲ್ವಾ ನೀವು ಕಾಯ್ತಿರ್ತಕ್ಕಂಥದ್ದು. AEಗಳು ನಿಮ್ಮ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡ್ತಾರೆ. ಆ ಉತ್ತರ ಪತ್ರಿಕೆ 80 ಅಂಕಕ್ಕೆ 76 ಅಂಕವನ್ನ ಕ್ರಾಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ಅದನ್ನ DCಗಳಿಗೆ ತೋರಿಸಿ ರಿವ್ಯೂಗೆ ತೆಗೆದುಕೊಂಡು ಹೋಗ್ಬೇಕು. ಅದು 76 ಅಂಕವಾಗಿರ್ಲಿ, 77 ಆಗಿರ್ಲಿ, 78 ಆಗಿರ್ಲಿ, 79 ಆಗಿರ್ಲಿ, 80 ಆಗಿರ್ಲಿ, ಯಾವುದೇ ಅಂಕಗಳು ಬಂದಿರಲಿ, ಅಂದ್ರೆ 76ರ ಮೇಲೆ ಯಾವುದೇ ಅಂಕ ಬಂದಿರಲಿ, ಅದನ್ನ ರಿವ್ಯೂಗೆ ತೆಗೆದುಕೊಂಡು ಹೋಗ್ಲೇಬೇಕು. ಆ ಉತ್ತರ ಪತ್ರಿಕೆಗಳನ್ನ ಪರಿಶೀಲನೆ ಮಾಡಲಿಕ್ಕೆ 2 ಅಥವಾ 3 ಜನ ಸಂಪನ್ಮೂಲ ಅಧಿಕಾರಿಗಳನ್ನ ನೇಮಿಸಲಾಗಿರುತ್ತೆ. ಅವರು ನಿಮ್ಮ ಉತ್ತರ ಪತ್ರಿಕೆಗಳನ್ನ ಪರಿಶೀಲನೆ ಮಾಡ್ತಾರೆ. ಉದಾಹರಣೆಗೆ ನಿಮ್ಮ ಉತ್ತರ ಪತ್ರಿಕೆಗೆ 80 ಅಂಕಗಳನ್ನ AEಗಳು ನೀಡಿದ್ದಾರೆ ಅಂತ ಇಟ್ಕೊಳ್ಳಿ. ಸಂಪನ್ಮೂಲ ವ್ಯಕ್ತಿಗಳು ಉತ್ತರ ಪತ್ರಿಕೆಗಳನ್ನ ಮತ್ತೊಮ್ಮೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲಾದರೂ ಹೆಚ್ಚುವರಿ ಅಂಕಗಳನ್ನ AEಗಳು ನೀಡಿದಾರಾ ನೋಡ್ತಾರೆ. ಏನಾದರೂ ತಪ್ಪಿದ್ರೆ ಅಂಕಗಳನ್ನ ಅವರೇ ಹಿಡಿತಾರೆ. ಏನು ತಪ್ಪಿಲ್ಲ ಅಂದ್ರೆ ಮಾತ್ರ ಅಂಕಗಳನ್ನ ಕೊಡ್ತಾರೆ. ಹಾಗಾದ್ರೆ ರಿವ್ಯೂಗೆ ಹೋದಂತ ಪೇಪರ್ಗಳಿಗೆ ಅಂಕಗಳು ಕಡಿಮೆ ಆಗ್ಬಿಡುತ್ತಾ? ಹೆದರಬೇಡಿ. ಕೆಲವೊಂದು ಸಂದರ್ಭದಲ್ಲಿ AEಗಳು ಅಂಕಗಳನ್ನ ಕಡಿಮೆ ನೀಡಿದ್ರೆ ಇವರೇ ಹೆಚ್ಚು ಅಂಕಗಳನ್ನ ಕೊಡ್ತಾರೆ. ಅಂದ್ರೆ AEಗಳು ನಿಮ್ಮ ಉತ್ತರ ಪತ್ರಿಕೆಗೆ 76 ಅಂಕಗಳನ್ನ ನೀಡಿದ್ದಾರೆ ಅಂತ ಇಟ್ಕೊಳ್ಳಿ. ನಿಮ್ಮ ಉತ್ತರಗಳು ಸರಿ ಇದ್ದು ಸಂಪನ್ಮೂಲ ವ್ಯಕ್ತಿಗಳು AEಗಳು ನೀಡಿರ್ತಕ್ಕಂತಹ ಅಂಕ ಕಡಿಮೆ ಇದೆ ಅಂತ ಅನ್ಸಿದ್ರೆ ಆ ಉತ್ತರ ಪತ್ರಿಕೆಗೆ ಹೆಚ್ಚಿನ ಅಂಕಗಳನ್ನ ಅವರೇ ಕೊಡ್ತಾರೆ. ಒಟ್ಟಾರೆಯಾಗಿ 80ಕ್ಕೆ 80 ಅಂಕಗಳನ್ನ ಪಡೆಯುವ ಉತ್ತರ ಪತ್ರಿಕೆಗಳನ್ನ AEಗಳು, DCಗಳು, ಸಂಪನ್ಮೂಲ ಅಧಿಕಾರಿಗಳು ಈ 3 ಪರಿಶೀಲನೆ ಮಾಡಿ ಆನಂತರ ಪೂರ್ಣ ಅಂಕಗಳನ್ನ ನೀಡಲಾಗುತ್ತೆ. ಇದಿಷ್ಟು ಔಟ್ ಆಫ್ ಔಟ್ ಪೇಪರ್ ಬಗ್ಗೆ ಇರತಕ್ಕಂಥ ಮಾಹಿತಿ. ಇನ್ನು ಸಣ್ಣ ಸಣ್ಣ ತಪ್ಪುಗಳಿಗೂ ಅಂಕಗಳನ್ನ ಹಿಡಿತಾರಾ ಎಂಬುದು ಕೆಲವರ ಗೊಂದಲ. AEಗಳು ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡುತ್ತಿರುವ ಸಂದರ್ಭದಲ್ಲಿ ಕೆಲವು ಅಕ್ಷರ ದೋಷ ಕಂಡು ಬಂದ್ರೆ ಅಲ್ಲಿ ಅಂಕ ಹಿಡಿಯಲ್ಲ. ಆದ್ರೆ ಹಲವು ಅಕ್ಷರ ದೋಷವಿದ್ರೆ ನಿಮ್ಮ ಅಂಕಕ್ಕೆ ಕಡಿವಾಣ ಬೀಳಬಹುದು. ಇನ್ನೊಂದು ವಿಚಾರವನ್ನ ನೀವು ಇಲ್ಲಿ ಗಮನಿಸಬೇಕು. ಆ ಉತ್ತರ ಪತ್ರಿಕೆ ಔಟ್ ಆಫ್ ಔಟ್ ಬರ್ತಿದೆ ಅಂತಂದ್ರೆ ಅಲ್ಲಿ ಸಣ್ಣ ಸಣ್ಣ ತಪ್ಪುಗಳಿಗೂ ಅಂಕಗಳನ್ನ ಹಿಡಿಯಬಹುದು. ಹೆಚ್ಚಿನ ಅಂಕವನ್ನ ಹಿಡಿಯೋದಿಲ್ಲ. ಪಾಸಿಂಗ್ ಪೇಪರ್ಗಳಿಗೆ ಇದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸಣ್ಣ ಸಣ್ಣ ತಪ್ಪುಗಳಿಗೆ ಹೆಚ್ಚು ಅಂಕ ಹಿಡಿಯೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. MCQನ ಒಡೆದ ಹಾಕಿ ಬರೆದಿದ್ದೀನಿ. 2 ಸ್ಥಳದಲ್ಲಿ ನಾನು MCQ ಪ್ರಶ್ನೆಗಳನ್ನ ಬರೆದಿದ್ದೀನಿ. ಹಾಗೆ ಬರೆದ್ರೆ ಅಂಕ ಕೊಡಲ್ವಾ? ಇದು ಕೆಲವರ ಪ್ರಶ್ನೆ. ಕೆಲ ವಿದ್ಯಾರ್ಥಿಗಳು ತಮಗೆ ಗೊಂದಲ ಇರುವ ಪ್ರಶ್ನೆಗಳನ್ನ ಮೊದಲ ಪೇಜ್ನಲ್ಲೂ ಬರ್ದಿರ್ತಾರೆ, ಕಡೆ ಪೇಜ್ನಲ್ಲೂ ಬರ್ದಿರ್ತಾರೆ. ಅಂದ್ರೆ ಕೆಲವು MCQ ಪ್ರಶ್ನೆಗಳನ್ನ 2 ಸಾರಿ ಬರ್ದಿರ್ತಾರೆ. ಅಂತಹ ಸಂದರ್ಭದಲ್ಲಿ ಸರಿಯಾದ ಉತ್ತರವಿರುವ ಪ್ರಶ್ನೆಗಳಿಗೆ ಅಂಕವನ್ನ ಖಂಡಿತವಾಗ್ಲೂ ನೀಡ್ತಾರೆ. ನೀವು ಒಡೆದಾಕಿ ಬರೆದ್ರು ಕೊಡ್ತಾರೆ, 2 ಸ್ಥಳದಲ್ಲಿ ಬರೆದ್ರು ಕೊಟ್ಟಿರ್ತಾರೆ. ಹಾಗತ್ತಾ ಎಲ್ಲ ಪ್ರಶ್ನೆಗಳಿಗೂ ಹೀಗೆ ಬರೆದ್ರೆ ಅಂಕ ಸಿಗೋಲ್ಲ. ಎಲ್ಲೋ 1-2 ಪ್ರಶ್ನೆ ಇದ್ರೆ ಅಂಕ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಇನ್ನು ಸ್ವಂತ ವಾಕ್ಯದಲ್ಲಿ ಬರೆದ್ರೆ 22 ಅಂಕ ಬಂದ್ರೆ ಏನ್ ಮಾಡ್ತಾರೆ ಅಂತ ಕೆಲವರ ಪ್ರಶ್ನೆ. ನಿಮ್ಮ ಉತ್ತರ ಪತ್ರಿಕೆ ಒಂದ್ ಪಕ್ಷ 22 ಅಂಕ ಬಂದಿದೆ ಅಂತ ಇಟ್ಕೊಳ್ಳಿ. ನೀವು ಆ ಪ್ರಶ್ನೆಗೆ ಪೂರಕವಾಗಿ ಉತ್ತರಗಳನ್ನ ಬರೆದಿದ್ರೆ ನಿಮಗೆ ಅಂಕಗಳನ್ನ ನೀಡಿ 24 ಅಂಕ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನ ನೀಡಿ ಪಾಸ್ ಮಾಡ್ತಾರೆ. ಆದ್ರೆ ನಿಮ್ಮ ಉತ್ತರ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದ್ರೆ ಮಾತ್ರ. ಈ ರೀತಿಯಾಗಿ ನಿಮ್ಮ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪಕರು ಮೌಲ್ಯಮಾಪನ ಮಾಡಿರ್ತಾರೆ.
ಪಾಸ್ ಆಗ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗೋದಿಲ್ಲ. ಆದರೆ 80ಕ್ಕೆ 80 ಪಡೆಯುವ ಮಕ್ಕಳ ಉತ್ತರ ಪತ್ರಿಕೆಗಳು ಈ ಎಲ್ಲ ಹಂತಗಳನ್ನು ದಾಟ್ಕೊಂಡೇ 80ಕ್ಕೆ 80 ಅಂಕಗಳನ್ನು ಪಡ್ಕೊಂಡಿರುತ್ತೆ. ಇನ್ನು ಸೆಕೆಂಡ್ ಎಕ್ಸಾಮ್ ಬರೋದ್ರೆ ಮಾರ್ಕ್ಸ್ ಕೊಡ್ತಾರಾ ಅಂತ ಕೆಲವರು ಕೇಳ್ತಿದ್ರಿ. ಅದರ ಬಗ್ಗೆ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೊಸ ವಿಡಿಯೋಗಾಗಿ ತಾವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.